ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಸಿಜೆಪಿ ಪ್ರತಿಭಟನೆ. ಇಂದು ಸರ್ಕಾರ ಸಿಜೆಪಿ ನಡುವೆ ಮೂರನೇ ಸುತ್ತಿನ ಮಾತುಕತೆ. ದೆಹಲಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಮಾತುಕತೆ ಸಾಧ್ಯತೆ. ನಿನ್ನೆ ಸಭೆ ಯಾವುದೇ ತಾರ್ಕಿಕ ಅಂತ್ಯ ಕಾಣಲೇ ಇಲ್ಲ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆ ಸಭೆ ಆಗಿತ್ತು. ಸುಮಾರು 2 ಗಂಟೆಗಳ ಕಾಲ ಸಭೆಯನ್ನು ನಡೆಸಿದ್ರು ಸಿಜೆಪಿ ಪ್ರತಿನಿಧಿಗಳು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ರಾಜೀನಾಮೆ ಕೊಡಲೇಬೇಕು, ಅದೇ ಇಲ್ಲಿ ಪ್ರಧಾನ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಇರಿಸಲಾಗಿದೆ. ಆದರೆ ಪ್ರಧಾನ್ ರಾಜೀನಾಮೆ ಬಗ್ಗೆ ಯಾವುದೇ ಹೇಳಿಕೆಯನ್ನು ನೀಡ್ತಾ ಇಲ್ಲ ಬಿಜೆಪಿಯವರು. ನಡ್ಡಾ ಇದಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡಿಸ್ತೀವಿ, ರಾಜೀನಾಮೆ ಕೊಡಿಸೋಣ, ನೋಡೋಣ, ಇದ್ಯಾವುದನ್ನು ಹೇಳ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಕೂಡ ಸಭೆ ಮುಂದುವರಿಯಲಿದೆ ಅಂತ ತೀರ್ಮಾನ ಮಾಡಲಾಗಿತ್ತು. ಹೀಗಾಗಿ ಇವತ್ತು ಸಿಜೆಪಿ ಮತ್ತು ಬಿಜೆಪಿಯ ನಡುವೆ ಮೂರನೇ ಸುತ್ತಿನ ಸಭೆ. ಈ ಮೂರನೇ ಸುತ್ತಿನ ಸಭೆ ಆದರೂ ವರ್ಕೌಟ್ ಆಗುತ್ತೆ ಅನ್ನೋದು ನೋಡಬೇಕಾಗತ್ತೆ. ನೋಡಿ, ಸಿಜೆಪಿಯಲ್ಲಿ 3 ಬೇಡಿಕೆಗಳನ್ನು ಪ್ರಮುಖವಾಗಿ ಇಟ್ಟಿರೋದು. ಈ 3 ಬೇಡಿಕೆಗಳು ಈಡೇರಿದ್ರೆ ಮಾತ್ರ ನಾವು ಇದನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸಿಜೆಪಿ ಇಟ್ಟಿರುವಂಥ ಆ 3 ಬೇಡಿಕೆಗಳು ಏನು? ಬೇಡಿಕೆ 1, ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಲೇಬೇಕು ಅನ್ನೋದು ಇವರ ಮೊದಲ ಬೇಡಿಕೆಗೆ. ಇದು ಇಷ್ಟೆಲ್ಲ ಹಗರಣ ಆಗಿದೆ, ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಸಚಿವರು ಅಂತ ಅನ್ನಿಸ್ಕೊಂಡಂಥ ಧರ್ಮೇಂದ್ರ ಪ್ರಧಾನ್ ಒಂದು ಅಕ್ಷರವೂ ಮಾತಾಡಿಲ್ಲ, ವಿದ್ಯಾರ್ಥಿಗಳ ಜೊತೆಗೆ ನಿಂತಿಲ್ಲ. ಹಾಗಾಗಿ ಅವರ ಆ ಸ್ಥಾನದಲ್ಲಿ ಇರೋದೇ ಬೇಡ, ಆ ಸ್ಥಾನಕ್ಕೆ ಅವರು ಯೋಗ್ಯರೇ ಅಲ್ಲ. ರಾಜೀನಾಮೆಯನ್ನು ಕೊಡಲೇಬೇಕು, ದೊಡ್ಡ ವ್ಯಕ್ತಿಯದ್ದೇ ತಲೆದಂಡ ಆಗಬೇಕು. ನೀವು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಅಧಿಕಾರಿಗಳನ್ನು, ಪ್ರಮುಖರನ್ನು ತಲೆದಂಡ ಮಾಡೋದಲ್ಲ, ಸಚಿವರನ್ನೇ ತಲೆದಂಡ ಮಾಡಬೇಕು ಅಂತ ಪಟ್ಟು ಹಿಡಿದಿರೋದು ಇದು ಮೊದಲ ಬೇಡಿಕೆ. ಸಿಜೆಪಿಯವರ ಇನ್ನೊಂದು ಬೇಡಿಕೆ, ಇದು ಎರಡನೇ ಬೇಡಿಕೆಗೇನು ಅಂತಂದರೆ, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ಕೊಡಬೇಕು ಅಂತ. 22 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಂತರ ಅವರ ಪೋಷಕರು ಕಂಗಾಲಾಗಿದ್ದಾರೆ. ಸಾಲ ಸೂಲ ಮಾಡಿದ್ರು ಮಕ್ಕಳನ್ನು ಓದಿಸ್ಬೇಕು ಅಂತ. ಈಗ 1 ಕೋಟಿ ಕೊಟ್ಟರು ಅವ್ರ ಮಕ್ಕಳು ವಾಪಸ್ ಬರಲ್ಲ. ಆದರೆ ಅವರ ಜೀವನಕ್ಕೆ ಅಂತ ಒಂದು ದಾರಿ ಆಗತ್ತೆ. ತಂದೆ ತಾಯಿಗೆ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ, ಈ ಥರದ್ದೆಲ್ಲ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ಕೊಡಬೇಕು ಅಂತ. ಬೇಡಿಕೆ 3ನೇದು ಬಂದು, ವಿದ್ಯಾರ್ಥಿಗಳ ಮೇಲಿನ FIR ವಾಪಸ್ ಪಡಿಬೇಕು. ಈ ಹೋರಾಟ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ವಿದ್ಯಾರ್ಥಿಗಳ ಮೇಲೆ FIR ಹಾಕ್ಬಿಟ್ಟಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗತ್ತೆ. ಹಾಗಾಗಿ ಆ FIRಗಳನ್ನು ವಾಪಸ್ ಪಡಿಬೇಕು ಅಂತ. ಪ್ರಧಾನ್ ರಾಜೀನಾಮೆಗೆ 24 ಗಂಟೆಗಳ ಡೆಡ್ಲೈನನ್ನು ಕೂಡ ಕೊಟ್ಟಿದೆ ಸಿಜೆಪಿ. 24 ಗಂಟೆ ಒಳಗಡೆ ಪ್ರಧಾನ್ ರಾಜೀನಾಮೆ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ.